ಸೊ ಅಮ್ಮ ಹಾಗೆ ಆಯ್ತು ಅಂದರೆ ಮಗಳು ಏನಾಗಬೇಕು ಮುಂದೆ ಮುಂದೆ ಏನೇನಾಗಿದ್ರು ಮತ್ತು ಒಂದು ಬಾಲ್ಯ ಹೆಂಗಾಯಿತು ಮತ್ತು ಓಕೆ. ಸೊ ಇವ್ರದ್ದೆಲ್ಲ ವಿಚಾರಗಳನ್ನು ಹೇಳಿ ನಮ್ಮ ವಿಚಾರಕ್ಕೆ ಬಂದರೆ ಬಹಳ ತೃಣ ಅನಿಸುತ್ತೆ. ನಾವು ವಿ ಡೋಂಟ್ ಡಿಸರ್ವ್ ಟು ಸ್ಟ್ಯಾಂಡ್ ಎನಿವೇರ್. ಯಾಕೆಂದರೆ ಅವರ ಒಂದು ಸಾಧನೆ, ಅವರ ಒಂದು ಲೈಫ್ ಸ್ಟೈಲ್ ಮುಂದೆ ನಮ್ಮದು ಏನೂ ಇಲ್ಲ. ಬಟ್ ಒನ್ಸ್ ಅಗೇನ್ ಅವರ ಒಂದು ಆಶೀರ್ವಾದ, ಭಗವಂತನ ಒಂದು ಆಶೀರ್ವಾದ, ಅವರ ಒಂದು ಭಿಕ್ಷೆ ಅಂತಲೇ ನಾನು ಯಾವಾಗಲೂ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ವೈಸ್ ನನಗೂ ಕೂಡ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬ್ಯಾಂಗ್ಳೂರಲ್ಲೇ, ಬಾರ್ನ್ ಬಾಟಪ್ ಇನ್ ಬ್ಯಾಂಗ್ಳೂರ್. ನಂದು ಸ್ಕೂಲಿಂಗ್ ಎಲ್ಲ ಮಲ್ಲೇಶ್ವರಮಲ್ಲಿ BP ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಅಂತ. ಸೊ ಓದೋದ್ರಲ್ಲೆಲ್ಲ ನಾನೇನು ಅಷ್ಟೊಂದು ವಾವಾಗೆಲ್ಲ ಇರಲಿಲ್ಲ. ನಮ್ಮ ತಂದೆ ತಾಯಿ ಕೂಡ ಹೆಂಗೋ ನೀನು ಪಾಸಾಗಿ ಆಚೆ ಬಾಮ್ಮ ಸಾಕು, ಒಂಚೂರು ಮರ್ಯಾದೆ ಉಳಿಸಮ್ಮ ಸಾಕು ಅನ್ನೋ ಲೆವೆಲಲ್ಲೇ ಇರ್ತಿದ್ದಿದ್ದು. ಆ್ಯಂಡ್ ನಮ್ಮ ತಾಯಿಯವರು ಅಷ್ಟೇ ಪಾಪ, ಅಷ್ಟೊಂದು ಯಾವತ್ತೂ ನಮ್ಮನ್ನು ಪ್ರೆಷರೈಸ್ ಮಾಡಿದ್ದೇ ಇಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ರಿಪೋರ್ಟ್ ಕಾರ್ಡಲ್ಲೆಲ್ಲ ಎಲ್ಲಾದರೂ ಒಂದು ಆ ರೆಡ್ ಲೈನಲ್ಲಿ ಹಿಂಗೆ ಮಾರ್ಕ್ ಮಾಡಿ ಬಂದರೆ ನಮ್ಮ ತಂದೆ ಹತ್ರ ತೊಗೊಂಡೇ ಹೋಗ್ತಿರ್ಲಿಲ್ಲ, ತಲೆ ಮೇಲೆ ಪಟ 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 ಬೀಳ್ತಿತ್ತು. ಸೊ ನನ್ನ ಎಲ್ಲ ರಿಪೋರ್ಟ್ ಕಾರ್ಡ್ಸಲ್ಲೂ ನಮ್ಮ ತಾಯಿಯವ್ರದ್ದೇ ಸಿಗ್ನೇಚರ್ ಇರೋದು. ಸೊ ಸ್ಕೂಲಲ್ಲೆಲ್ಲ ಅನ್ಕೊಂಬಿಟ್ಟಿರ್ತಾರೆ ಮೋಸ್ಟ್ಲಿ ಪಾಪ ಹುಡುಗಿಗೆ ಅಪ್ಪ ಇಲ್ವೇನೋ ಅಂತ. ಯಾಕೆಂದರೆ ಅಪ್ಪನ ಹತ್ರ ತೊಗೊಂಡು ಹೋದರೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಹೋಗ್ಬಾರ್ದು, ಆ ರೀತಿ ಕೊಟ್ಟು ಮಲಗಿಸಿರ್ತಿದ್ರು. ಆ್ಯಂಡ್ ಎಷ್ಟು ಸತಿ ನಮಗೆ ಸ್ಕೂಲಿಗೆ ರಜಾ ಹಾಕೋದೊಂದು ದೊಡ್ಡ ಕ್ರೇಜು. ಆ್ಯಂಡ್ ನಮ್ಮ ತಾಯಿ ತುಂಬ ಚಿಲ್ಲಾಗಿ ತೊಗೋತಾ ಇದ್ರು. ಅವಾಗೆಲ್ಲ ಇಷ್ಟು ಭಯ ಹಿಡಿಸೋ ಥರ ಎಲ್ಲ ಇರ್ತಿರ್ಲಿಲ್ಲ. ನಮ್ಮ ತಂದೆ ಸ್ಟ್ರಿಕ್ಟ್ ಇದ್ರು. ಸೊ ಎಷ್ಟು ಸತಿ ನಮ್ಗೆ ಏನೇನು ಇನ್ಸಿಡೆಂಟ್ಸ್ ಆಗಿದೆ ಅಂದರೆ ಸ್ಕೂಲಿಗೆ ರಜಾ ಹಾಕ್ಬಿಡ್ತಾ ಇದ್ವಾ, ನಮ್ಮ ತಂದೆ ಎಲ್ಲೋ ಹೊರಗೆ ಹೋಗಿರ್ತಿದ್ರು, ನಾವು ಸ್ಕೂಲಿಗೆ ರಜಾ ಹಾಕ್ಕೊಂಡು ಆರಾಮಾಗಿ ಮನೇಲಿ ಇರ್ತಿದ್ವಿ. ಸಡನ್ನಾಗಿ ನಮ್ಮ ತಂದೆ ಬಂದಿರೋ ಕಾರ್ ಸೌಂಡ್ ಕೆಳಗಡೆ ಕೇಳಿಸ್ಬಿಡ್ತಿತ್ತು. ಏನು ಮಾಡೋದು ಎಲ್ಲೋಗೋದು ಅಂದರೆ ನಮ್ಮ ಅಕ್ಕನ ಇಬ್ಬರನ್ನೂ ಮಂಚದ ಕೆಳಗಡೆ ಕಳಿಸ್ಬಿಡ್ತಾಯಿದ್ರು. ನಮ್ಮ ಅಪ್ಪ ಅಮ್ಮ ಮಂಚದ ಮೇಲೆ ಕೂತ್ಕೊಂಡು ಮಾತಾಡೋದು ಎಲ್ಲ ಅವ್ರ ಕಾನ್ವರ್ಸೇಷನ್ ಅಲ್ಲಿ ನಡೀತಿತ್ತು. ನಾವಿಬ್ರು ಮಂಚದ ಕೆಳಗಡೆ ಫುಲ್ ಪುಕ್ಕ ಅಂದ್ಕೊಂಡು ಅಯ್ಯೋ ಸಿಗಾಕೊಂಬಿಟ್ರೆ ಹೆಂಗಪ್ಪ ಏನಪ್ಪ ಅಂತ ಭಯ ಪಡ್ಕೊಂಡು ಇರ್ತಿದ್ವಿ. ಒಂದ್ಸತಿ ಹಿಂಗೆ ನಮ್ಮಮ್ಮ ರಜಾ ಹಾಕ್ಸಿ ಅಜ್ಜಿ ಮನೆಗೆ ಕಳಿಸಿದ್ದಾರೆ, ಬರಬೇಡ ಮನೆ ಕಡೆ ಅಂತ ಹೇಳಿ ಕಳಿಸಿದ್ದಾರೆ. ನಮಗೇನೋ ಧೈರ್ಯ ಬಂದ್ಬಿಟ್ಟು ರೋಡಲ್ಲಿ ಯಾವುದೋ ಒಂದು ಬಾಲ್ ಬಿದ್ದಿದ್ರೆ ಆ ಬಾಲ್ನ ಎತ್ಕೋತಾ ಇದೆ. ಹಿಂಗೆ ನೋಡಿದ್ರೆ ನಮ್ಮಪ್ಪ, ನಾನು ಮೇನ್ ರೋಡ್ ಆ ಕಡೆ ಇದ್ದೀನಿ, ನಮ್ಮ ತಂದೆ ಮೇನ್ ರೋಡಲ್ಲಿ ಈ ಕಡೆ ಇದ್ದಾರೆ. ಸರಿ ನೀವು ಓಡೋಗ್ಬಿಡ್ತಾಳಲ್ಲ ಅಂದ್ಬಿಟ್ಟು ನಮ್ಮಪ್ಪ ಏನು ಮಾಡಿದರೆ, ಅಮ್ಮು ಓಡ್ ಬಾ ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಂತ. ನಮ್ಮಪ್ಪ ಏನೋ ಅನ್ನಲ್ಲ ಅಂತ ಹೋದ ತಕ್ಷಣ ಪಟಾರ್ ಅಂತ 2 ಬಿಗಿದು ಮನೆಗೆ ಕರ್ಕೊಂಡೋಗಿ ನನ್ನಿಂದ ಪಾಪ ನಮ್ಮ ತಾಯಿಯು ಆಲ್ಮೋಸ್ಟ್ ಒದೆ ತಿನ್ನೋವರೆಗೂ ಏನು ಮಕ್ಕಳು ನಿಂಗೆ ಹಾಳು ಮಾಡ್ತಾ ಇದೆಯಾ ಅಂತೆಲ್ಲ ಹೇಳಿ. ಸೊ ಈ ಥರ ನಮ್ಮದು ಸ್ಕೂಲ್ ಡೇಸು. ಅದಾದಮೇಲೆ ಕಾಲೇಜಲ್ಲೂ ಅಷ್ಟೇ ನನಗೆ ಇನ್ ಬಿಟ್ವೀನ್ ಏನಾಯಿತು, ಒಂದು ಸತಿ ಉದಯ ಟಿವಿಯಿಂದ ಒಬ್ಬರು ನಮ್ಮ ತಾಯಿಯವ್ರಿಗೆ ಇಂಟರ್ವ್ಯೂ ಮಾಡೋಕ್ಕೆ ಅಂತ, ಸ್ವಾಮಿ ಸರ್ ಅಂತ, ಅವರೆಲ್ಲ ಇವತ್ತಿಗೂ ನಮಗೆ ಗುರುಗಳ ಸ್ಥಾನದಲ್ಲೇ ಇದ್ದಾರೆ. ಸೊ ಅವರು ಬಂದು ನಮ್ಮ ತಾಯಿದು ಇಂಟರ್ವ್ಯೂ ತೊಗೊತಿದ್ದಾಗ ನಮಗೂ ಹರಿಕತೆಗಳು ಹೇಳ್ಕೊಟ್ಟಿದ್ರಲ್ಲ ಸಣ್ಣ ಪುಟ್ಟ. ಸೊ ಆ ಚಿಕ್ಕ ವಯಸ್ಸಲ್ಲೇ ನಾನು ಹರಿಕತೆ ಮಾಡ್ತಿದ್ದೆಲ್ಲ ನೋಡಿ ಅವ್ರು ತುಂಬ ಇಂಪ್ರೆಸ್ ಆಗಿ ಏನಮ್ಮ ಆ್ಯಂಕರಿಂಗ್ ಮಾಡ್ತೀಯಾ ಅಂತ ಹೇಳಿದರು. ನಾನು ಅವಾಗ ಸ್ವಲ್ಪ ಬೋಲ್ಡಾಗಿದ್ದೆ ಮತ್ತು ಎಲ್ಲದರಲ್ಲೂ ಮುನ್ನುಗ್ತಿದ್ದೆ. ಬಿಕಾಸ್ ಮನೇಲಿ ನನಗೆ ಎನ್ಕರೇಜ್ಮೆಂಟ್ ಆಗಿತ್ತು, ನಮ್ಮ ತಂದೆಯವರಾಗಲಿ ಅಮ್ಮ ಆಗಲಿ. ಸೊ ಆಯಿತು ಆ್ಯಂಕರಿಂಗ್ ಮಾಡ್ತೀನಿ ಅಂತ ETV ಕನ್ನಡಕ್ಕೆ ಫಸ್ಟ್ ಕರೆಸಿದ್ರು. ಅಲ್ಲಿ ಆ್ಯಂಕರಿಂಗ್ ಮಾಡಿದ್ದೆ, ಸ್ಕ್ರೀನ್ ಟೆಸ್ಟಲ್ಲೆಲ್ಲ ಪಾಸ್ ಆಗಿತ್ತು. ಸೊ ಆ್ಯಂಕರಿಂಗು ಶುರು ಮಾಡಿದ್ವಿ, ಆ್ಯಂಕರಿಂಗ್ ಮಾಡ್ತಾಯಿದ್ದೆ. ಸೊ ಕಾಲೇಜ್ ಡೇಸಲ್ಲಿ ನಾನು MES ಕಾಲೇಜಲ್ಲಿ ನಾನು ಡಿಗ್ರಿ ಮಾಡ್ತಾಯಿದ್ದೆ. ಸೊ ಆವಾಗ ಹೀಗೆ ಬೆಳಗ್ಗೆ ನನಗೆ ಲೈವ್ ಇರ್ತಿತ್ತು ಆ್ಯಂಡ್ ಆಲ್ಮೋಸ್ಟ್ ಪ್ರತಿದಿನ ಫಸ್ಟ್ 2 ಕ್ಲಾಸ್ ಬಂಕ್. ಸೊ ಯಾವ ಕಾಲೇಜಲ್ಲಿ ಒಪ್ತಾರೆ ನೀನು ಪ್ರತಿದಿನ ಫಸ್ಟ್ 2 hours ಬಂಕ್ ಮಾಡ್ತೀನಿ ಅಂದರೆ, ನೋಬಡಿ ವಾಂಟ್ಸ್ ಅ ಸ್ಟೂಡೆಂಟ್ ಲೈಕ್ ಮೀ ಇನ್ ದ ಕಾಲೇಜ್, ಬಿಕಾಸ್ ಅವರ ಕಾಲೇಜ್ ರೆಪ್ಯುಟೇಷನ್ ಕೂಡ ಅದು ಮ್ಯಾಟರ್ ಆಗುತ್ತಲ್ವ. ಸೊ ನಮ್ಮ ತಂದೆನ ಕರೆಸಿ ದೊಡ್ಡ ಕಂಪ್ಲೇಂಟ್ ಥರ ಅವ್ರು ಅವಾಗ ಹೇಳಿದರು. ನನಗೆ ಮನ್ಸಲ್ಲಿ ಗೊತ್ತು ನನಗೆ ನನ್ನೆಲ್ಲ ಮನೇಲಿ ಅಂತ. ಸೊ ಅವಾಗ ನಮ್ಮ ತಂದೆ ಗೇಟಿಂದ ಆಚೆ ಬಂದ ತಕ್ಷಣ ನನಗೆ ಒಂದೇ ಮಾತು, ನೋಡಮ್ಮ 2 ದೋಣಿಯಲ್ಲಿ ಕಾಲಿಡೋಕ್ಕಾಗಲ್ಲ, ಯಾವುದನ್ನ ಒಂದನ್ನು ಸೆಲೆಕ್ಟ್ ಮಾಡ್ಕೊ, ನಿನಗೆ ಯಾವ್ದು ಇಷ್ಟನೋ ಅದೇ ಮಾಡು, ನಾವೇ ನಿನಗೆ ಫೋರ್ಸ್ ಮಾಡಲ್ಲ ಅಂತ. ಸೊ ಆವಾಗ ಇಲ್ಲ ರೆಡಿ, ನಾನು ನನ್ನ ಆ್ಯಂಕರಿಂಗ್ ಪ್ರೊಫೆಷನ್, ನನ್ನ ಆ್ಯಕ್ಟಿಂಗ್ ಪ್ರೊಫೆಷನ್ನೇ ಚೂಸ್ ಮಾಡ್ತೀನಿ ಅಂದಾಗ, ಇನ್ನೇನು ನಂದು ಲಾಸ್ಟ್ ಇಯರ್ ಡಿಗ್ರಿ ಇದ್ದಿದ್ದರಿಂದ ಅದನ್ನು ಹೇಗೋ ಹಾಗೆ ಕಷ್ಟಪಟ್ಟು ಮುಗಿಸಿ ಇಮ್ಮಿಡಿಯೇಟಾಗಿ ಐ ಸ್ಟಾರ್ಟೆಡ್ ವಿತ್ ಮೈ ಆ್ಯಂಕರಿಂಗ್ ಮಾಡ್ತಾ ಕ್ರಮೇಣ ಹಾಗೆ ಒಂದೊಂದೇ ಸೀರಿಯಲ್ಗೆ ಆಫರ್ ಬರ್ತಾ ಶುರು ಆಯಿತು. ಸೊ ಫಸ್ಟ್ ನಾನು ಮಾಡಿದಂಥದ್ದು ಮಿಡಲ್ ಕ್ಲಾಸ್ ಅನ್ನುವಂಥದ್ದು. ಸೊ ಆ ಸೀರಿಯಲ್ ಮಾಡಿದೆ. ಯೇಸುದಾಸ್ ಅಂತ ಅವರು ಡೈರೆಕ್ಟ್ರು, ಪ್ರಕಾಶ್ ಆ್ಯಂಟೋನಿ ಅಂತ ಪ್ರೊಡ್ಯೂಸರ್. ನಮ್ಗೆ ನೋಡಿ ಈಗಲೂ ಆ ಹೆಸರುಗಳೆಲ್ಲ ಎಷ್ಟು ನೆನಪಿದೆ. ಬಿಕಾಸ್ ಅವೆಲ್ಲ ನಮಗೆ ಇಟ್ ವಾಸ್ ಸಚ್ ಅ ಬಿಗ್ ಮೈಲ್ ಸ್ಟೋನ್. ಅಯ್ಯೋ ನನಗೆ ಇಂಥ ಒಂದು ಆಫರ್ ಸಿಕ್ಕಿದೆಯಾ, ನಾನು ಮಾಡ್ತಾ ಇದ್ದೀನಾ, ನಾನು ಆ್ಯಕ್ಟ್ ಮಾಡ್ತಿದ್ದೀನಾ ಅಂತೆಲ್ಲ. ಬಟ್ ನಮ್ಮ ಮನೇಲಿ ಅದನ್ನೆಲ್ಲ ಜಾಸ್ತಿ ಹೊಗಳ್ತಾ ಇರಲಿಲ್ಲ ನಮಗೆ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಯಾರೂ ನಮ್ಮದು ಶೋ ಕೂಡ ನೋಡ್ತಾ ಇರಲಿಲ್ಲ, ನಮ್ಮ ಸೀರಿಯಲ್ ಕೂಡ ನೋಡ್ತಾ ಇರಲಿಲ್ಲ. ಎಲ್ಲ ಬೇರೆಯವ್ರು ಹೇಳಿ ಒಪಿನಿಯನ್ಸ್ ಕೊಡ್ತಾ ಇದ್ರೆ ಹೊರತು ನಮ್ಮ ಮನೇಲಿ ಅಷ್ಟೊಂದು ಏನಂತೀರ ತುಂಬ ಹೊಗಳಿ ಹಟ್ಟಕ್ಕೇರಿಸೋದೆಲ್ಲ ಮಾಡ್ತಾ ಇರಲಿಲ್ಲ.
ಸೊ ಸೀರಿಯಲ್ ಮಾಡ್ತಾ ಇದ್ದೆ, ಹಾಗೆ ಒಂದು 2-3 ಸಿನಿಮಾ ಮಾಡಿದೆ. ಬಟ್ ಅದಾದಮೇಲೆ ನನಗೆ ಸಿನಿಮಾ ಬಗ್ಗೆ ಅಷ್ಟೊಂದು ನನಗೆ ಇದಾಗ್ತಿರ್ಲಿಲ್ಲ, ನನಗೆ ಮ್ಯಾಚ್ ಆಗ್ತಾ ಇರಲಿಲ್ಲ ಅಥವಾ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಸಿನಿಮಾದು. ಸೊ ನಾನು ಸ್ವಲ್ಪ ಸ್ಮಾಲ್ ಸ್ಕ್ರೀನ್ಗೆ ಸೀಮಿತ ಆದೆ. ಬಿಕಾಸ್ ದಟ್ ವಾಸ್ ಮೋರ್ ಲೈಕ್ ಫ್ಯಾಮಿಲಿ. ನಾವೆಲ್ಲ ನೋಡಿರುವಂಥ ಶೂಟಿಂಗ್ ಡೇಸು, ನಾವೆಲ್ಲ ನೋಡಿರುವಂಥ ನಮ್ಮ ಸೀರಿಯಲ್ ಶೂಟ್ಸ್, ದೇರ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಆರ್ ಸೀಯಿಂಗ್ ನೌ. ಅಂದರೆ ಈಗ ಪ್ರತಿಯೊಂದು ಚೇಂಜ್ ಆಗಿಬಿಟ್ಟಿದೆ. ಅವಾಗ ಇಟ್ ಯೂಸ್ ಟು ಬಿ ಮೋರ್ ಲೈಕ್ ಅ ವೆರಿ ಸ್ಮಾಲ್ ಫ್ಯಾಮಿಲಿ, ಒಂದು ಚಿಕ್ಕ ಕುಟುಂಬನೇ ನಮಗಲ್ಲಿದೆ ಅನ್ನೋ ಥರ. ದೊಡ್ಡವರು ಅಂದರೆ ನಮ್ಮನ್ನೆಲ್ಲ ಬೈತಾ ಇದ್ರು, ನಮಗೆಲ್ಲ ತಿದ್ದುತ್ತಾ ಇದ್ರು, ಎಷ್ಟು ಪಾಠಗಳನ್ನು ಹೇಳ್ಕೊಡ್ತಾ ಇದ್ರು. ಆ್ಯಂಡ್ ಅವಾಗೆಲ್ಲ ನಾವೀಗಲೂ ಹೇಳ್ಕೊಂಡು, ನಮ್ಮ ಜನ್ರೇಷನ್ ಆರ್ಟಿಸ್ಟ್ಸ್ ಏನಿದ್ದೀವಿ ಈಗಲೂ ಹೇಳ್ಕೊಂಡು ನಗ್ತಿರ್ತೀವಿ. ಅವಾಗೆಲ್ಲ ನಾವು ಲೀಡ್ ರೋಲ್ ಮಾಡ್ತಾ ಇದ್ರು ಕೂಡ ಸೀನಿಯರ್ ಆರ್ಟಿಸ್ಟ್ಸ್ ಬಂದಾಗ ನಾವು ಅವ್ರಿಗೆ ಚೇರೆಲ್ಲ ಬಿಟ್ಕೊಟ್ಟು ಜಾಗ ಕೊಡಬೇಕಾಗಿತ್ತು. ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ, ಇವಾಗ ಸ್ವಲ್ಪ ಲೀಡ್ ರೋಲ್ಗಳಿಗೆ ಪ್ರಯಾರಿಟೀಸ್ ಜಾಸ್ತಿ ಕೊಡೋದ್ರಿಂದ ನಾವು ಲೀಡ್ ಮಾಡ್ತಿದ್ದಾಗಲೂ ನಮಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರಲ್ಲ. ಈಗ ನಾವು ಸಪೋರ್ಟಿಂಗ್ ರೋಲ್ ಮಾಡೋವಾಗಲೂ ನಮ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಒಂಥರ ಫುಟ್ಬಾಲ್ ಥರ ನಮ್ಮ ಲೈಫ್ ಆಗಿಬಿಟ್ಟಿದೆ ಅನ್ನೋ ಥರ ನಾವೆಲ್ಲ ಈಗಲೂ ಕೂತ್ಕೊಂಡು ಮಾತಾಡ್ತೀವಿ ಆರ್ಟಿಸ್ಟ್ಸ್ ಎಲ್ಲ. ಸೊ ಆ ಥರ ನಂದು ಒಂದು ಸೀರಿಯಲ್ ಜರ್ನಿ, ನನ್ನ ಒಂದು ಸ್ಮಾಲ್ ಸ್ಕ್ರೀನ್ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಂಡ್ ಎಷ್ಟೋ ಸಾತಿ ನಮ್ಮಮ್ಮ ಹೇಳ್ತಾರೆ, ನಿನಗೆ ಇದೆಲ್ಲ ಬಂದಿರೋದು ಹರಿಕತೆಯಿಂದ, ಮರಿಬೇಡ, ಹರಿಕತೆ ನೀನು ಮಾಡಬೇಕು ಅಂತೆಲ್ಲ ಹೇಳೋರು ಅಮ್ಮ. ಸೊ ಅವಾಗೆಲ್ಲ ನಾವು ನಮಗೆ ಇವಾಗಿರೋ ಥರ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ, ಒಬ್ಬರೊಂದೇ ಸೀರಿಯಲ್ ಮಾಡಬೇಕು ಆ ಥರ ಎಲ್ಲ ಇರ್ತಿರ್ಲಿಲ್ಲ. ಸೊ 2, 3, 4 ಸೀರಿಯಲ್ಗಳು ಎಟ್ ಎ ಟೈಮ್ ನಡೀತಾ ಇತ್ತು. ಸೊ ಒಂದು 10 ಡೇಸ್ ಇಲ್ಲಿ ಶೂಟ್ ಮಾಡಿದೆ, ಇನ್ನೊಂದು 10 ಡೇಸ್ ಬೇರೆ ಕಡೆ ಶೂಟ್ ಮಾಡೋದು, ಹಾಗೆ. ಸೊ ಅದೊಂಥರ ಲೈಫು. ಆ್ಯಂಡ್ ಮನೇಲೆಲ್ಲ ಎನ್ಕರೇಜ್ ಜಾಸ್ತಿ ಮಾಡ್ತಾ ಇದ್ದರಿಂದ ಆವಾಗ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಜಾಸ್ತಿ ಇಂಡಿಪೆಂಡೆಂಟಾಗಿ ಇದ್ವಿ. ನಮ್ಮ ತಂದೆ ಕೂಡ ನಮಗೆಲ್ಲ ಹ್ಯಾಂಡಲ್ ಮಾಡೋದು ಆವಾಗಲೇ ಹೇಳ್ಕೊಡ್ತಿದ್ರು. ಬ್ಯಾಂಕಿಗೆಲ್ಲ ಹೋಗಬೇಕು, ಹೇಗೆ ಚಲನ್ ಫಿಲ್ ಮಾಡಬೇಕು, ಹೇಗೆ ಡೆಪಾಸಿಟ್ ಮಾಡಬೇಕು, ಹೇಗೆ ವಿಡ್ರಾಲ್ ಮಾಡಬೇಕು. ಆಮೇಲೆ ಬಂದು ಯಾರನ್ನ ಹೆದರಿಸ್ತಾರೆ, ಇಲ್ಲಿ ನೋಡಿ 10 ರೂಪಾಯಿ ಬಿದ್ದೋಗಿದೆ ಅಂತಾರೆ, ಅವಾಗ ನೀನು ದುಡ್ಡು ಬಿಡಬಾರ್ದು, ದುಡ್ಡನ್ನ ಭದ್ರವಾಗಿ ಕೈಯಲ್ಲಿ ಇಟ್ಕೊಂಡು ನೋಡಬೇಕು, ಈ ಥರ ಎಲ್ಲ ನಮ್ಮ ಅಪ್ಪ ಅವಾಗ ಹೇಳ್ಕೊಡ್ತಿದ್ರು. ಸೊ ಹಾಗೆ ನಮ್ಮ ಒಂದು ಕರಿಯರ್ ಲೈಫ್ ಸ್ಟಾರ್ಟ್ ಆಯಿತು. ಓಕೆ, ಫಸ್ಟ್ ಸೀರಿಯಲ್ ಮಾಡಿದ್ರಿ, ಅದಾದ್ಮೇಲೆ ನಿಮಗೆ ತುಂಬ ಇಂಪಾರ್ಟೆಂಟ್ ರೋಲ್ ಅಂತ ಯಾವುದು ನಿಮ್ಮ ಲೈಫಲ್ಲಿ ಮಾಡಿದ್ರಿ? ಆ್ಯಕ್ಚುಲಿ ನಾನು ಮಾಡಿದ್ದು ಎಲ್ಲದರಲ್ಲೂ ಆಲ್ಮೋಸ್ಟ್ ಒಂದು ಮೇನ್ ರೋಲ್ ಥರನೇ ಮಾಡಿದ್ದು. ಗಂಗೋತ್ರಿ ಅಂತ ಒಂದು ದೂರದರ್ಶನಲ್ಲಿ ಮಾಡಿದ್ವಿ. ಅದು ಬಹಳ ಅಂದರೆ ತುಂಬಾ ಎಲ್ಲರಿಗೂ ಹತ್ತಿರ ಆಗೋ ಥರ ಒಂದು ಪಾತ್ರ ಆಗಿತ್ತು. ಸೊ ಅದರಲ್ಲಿ ಲೀಡ್ ರೋಲ್ ಮಾಡ್ತಾಯಿದ್ದೆ. ಮನೆಯೊಂದು 3 ಬಾಗಿಲು ಅನ್ನೋ ಒಂದು ಸೀರಿಯಲಲ್ಲಿ ನಾನು ನೆಗೆಟಿವ್ ಲೀಡ್ ಮಾಡ್ತಾಯಿದ್ದೆ. ಆ್ಯಂಡ್ ಪುಣ್ಯಕೋಟಿ ಅಂತ ಒಂದು ಸೀರಿಯಲ್ ಮಾಡಿದ್ವಿ. ಸೊ ಅದರಲ್ಲಿ ನಮ್ಮದೇ ಒಂದು ಟ್ರ್ಯಾಕ್, ಅಲ್ಲೊಂದು 4-5 ಟ್ರ್ಯಾಕ್ಸ್ ಬರ್ತಾಯಿತ್ತು. ಸೊ ಅದರಲ್ಲಿ ನಮ್ಮ ಮನೆಯದು ಒಂದು ಟ್ರ್ಯಾಕ್ ಇತ್ತು. ಕಲ್ಲು ಸಕ್ಕರೆ, ಮನೆಯೊಂದು 3 ಬಾಗಿಲು, ಹೀಗೆ ಅನೇಕ ಸೀರಿಯಲ್ಸನ್ನು ಆ ಒಂದು ಟೈಮಲ್ಲಿ ಮಾಡ್ತಿದ್ವಿ. ಆ ಟೈಮು ಕರೆಕ್ಟಾಗಿ ನನಗೆ ಮದುವೆ ಫಿಕ್ಸ್ ಆಯಿತು. ಮದುವೆ ಗಂಡು ನೋಡ್ತಾಯಿದ್ರು. ಆ್ಯಂಡ್ ಎಷ್ಟೋ ಸತಿ ನನಗೆ ಶೂಟಿಂಗ್ಸಲ್ಲೆಲ್ಲ ನನಗೆ ಜೋಕ್ ಮಾಡಿರೋದು ಉಂಟು. ಏಕೆಂದರೆ ನಮ್ಮ ಮನೇಲಿ ಸಾಕು, ನೀನಿನ್ನ ಮದುವೆ ಮಾಡ್ಕೋಬೇಕು, ಎಲ್ಲ ಶೂಟಿಂಗ್ಸ್ ಎಲ್ಲ ಸ್ಟಾಪ್ ಮಾಡು ಅಂತ. ನಾನಿಲ್ಲ, ಮದುವೆ ಫಿಕ್ಸ್ ಆಗೋವರೆಗೂ ಮಾಡ್ತೀನಿ, ಆಮೇಲೆ ಸ್ಟಾಪ್ ಮಾಡ್ತೀನಿ ಅಂತ. ಸೊ ನಮ್ಮ ಮನೇಲಿ ಇಷ್ಟೇ, ಇವತ್ತು ಗಂಡು ಬರ್ತಿದ್ದಾರೆ, ನೀನು ಏನಾದರೂ ಮಾಡ್ಕೊ, ನೀನು ಹೇಗೆ ಶೂಟಿಂಗ್ ಅವ್ರು ಹೇಳ್ತೀವಿ ಗೊತ್ತಿಲ್ಲ, ನೀನು ಮನೆಗೆ ಬರಬೇಕು ಅಂತ. ಬಟ್ ಅಲ್ಲಿ ಸ್ವಲ್ಪ ಕಷ್ಟ, ಯಾಕೆ ಅಂದರೆ ಪ್ರತಿಯೊಂದು ಸೀನ್ಸಲ್ಲೂ ಅಥವಾ ನಮ್ಮನ್ನು ಇಟ್ಕೊಂಡು ಸೀನ್ಸ್ ಎಲ್ಲ ಪ್ಲ್ಯಾನ್ ಮಾಡಿರ್ತಾರೆ. ಸೊ ಹಾಗೆಲ್ಲ ಪ್ರತಿ ಸಲ ಬಿಡಿಸ್ಕೊಂಬರೋದು ಕಷ್ಟ. ಬಟ್ ನಂದು ಆಲ್ಮೋಸ್ಟ್ ವಾರದಲ್ಲಿ 1 ಸತಿನೋ 15 ದಿನಕ್ಕೆ 1 ಸತಿನೋ ಈ ಒಂದು ಡ್ರಾಮಾ ಇದ್ದೇ ಇರೋದು. ಸರ್ ಹುಡುಗ ಬರ್ತಾ ಇದ್ದಾರೆ, ಸರ್ ನೋಡೋಕ್ಕೆ ಹೋಗಬೇಕು ಅಂತ. ಅವರೆಲ್ಲ, ಎಷ್ಟು ಹುಡುಗ ನೋಡ್ತೀಯಮ್ಮ ನೀನು, ಎಷ್ಟು ಸತಿ ಇದೇ ಪರ್ಮಿಷನ್ ತೊಗೊಂಡು ಹೋಗ್ತೀಯಾ, ನೀನೇ ನಿಜವಾಗ್ಲೂ ಹುಡುಗನೇ ನೋಡೋಕೆ ಹೋಗ್ತೀಯಾ ಏನು ಅಂತೆಲ್ಲ. ಆಮೇಲೆ ಎಲ್ಲರೂ ಕೂಡಿಸ್ಕೊಂಡು ಕೇಳೋರು ನನ್ನನ್ನು, ಹೆಂಗೆ ಹೇಳು, ಸ್ವಲ್ಪ ಕತೆಗಳು ಹೇಳು, ಯಾವ್ಯಾವ ಥರ ಹುಡುಗ ಬರ್ತಾನೆ, ನೀನು ಹೇಗೆ ಅವ್ರನ್ನ ಇದು ಮಾಡ್ತೀಯಾ, ಅವರೆಲ್ಲ ಯಾವ ಥರ ಬಿಹೇವ್ ಮಾಡಿದ್ದಾರೆ. ಸೊ ಅದೆಲ್ಲ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ತಿದ್ವಿ. ಸೊ ಹೀಗಿರುವಾಗ ಒಂದಿನ ನಮ್ಮ ಯಜಮಾನರು ರೂಪೇಶ್ ಅಂತ, ಸೊ ಅವ್ರ ಕಡೆ ಬಂದು ನೋಡಿದ್ರು, ಅವ್ರಿಗೆ ಒಪ್ಪಿಗೆ ಆಯಿತು, ನಮ್ಗೆ ಒಪ್ಪಿಗೆ ಆಯಿತು. ಸೊ ಮದುವೆ ಫಿಕ್ಸ್ ಆಯಿತು. ಮದುವೆ ಫಿಕ್ಸ್ ಆದಮೇಲೆ ನನಗೆ ಸ್ವಲ್ಪ ಅನ್ನಿಸ್ತು, ಇಲ್ಲ ಒಂದು ಹೊಸ ಜೀವನಕ್ಕೆ ಕಾಲು ಇಡ್ತಾ ಇದ್ದೀವಿ. ಸೊ ಅಲ್ಲೊಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ, ಹೊಸ ಜನ, ಹೊಸ ಮನೆ, ಹೊಸ ಲೈಫ್ ಸ್ಟೈಲ್ ಇರುತ್ತಲ್ಲ ಅಂಥೇಳಿ ನಾನೇ ಕ್ರಮೇಣ ನನ್ನ ಶೂಟಿಂಗ್ಸ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿಕೊಂಡು ನನ್ನ ವೈವಾಹಿಕ ಜೀವನಕ್ಕೆ ಕಾಲಿಟ್ಟೆ. ಸೊ ಅಲ್ಲಿಂದ ಒಂದು ಹೊಸ ಜೀವನ ಪ್ರಾರಂಭ ಆಯಿತು. ಸೊ ಇಷ್ಟು ದಿನ ನೋಡಿದಂಥ ಲೈಫ್ ಹೇಗಿತ್ತು ಅಂದರೆ ಒಂದು ಫ್ರೀ ಬರ್ಡ್, ಲಿಟ್ರಲಿ ಅ ಫ್ರೀ ಬರ್ಡ್. ಯಾವುದಕ್ಕೂ ರೆಸ್ಟ್ರಿಕ್ಷನ್ಸ್ ಇರ್ತಿರ್ಲಿಲ್ಲ. ಆ್ಯಂಡ್ ಪ್ರತಿಯೊಂದು ಇರ್ತಿತ್ತು. ತಾಯಿ ತಂದೆ ಕೂಡ ಪ್ರತಿಯೊಂದನ್ನು ಪ್ರೊವೈಡ್ ಮಾಡ್ತಾಯಿದ್ರು. ಸೊ ಫ್ರೆಂಡ್ಸು, ಕಾಲೇಜು ಈ ಥರ ಇರ್ತಿತ್ತು. ಸೊ ಅದಾದಮೇಲೆ ಒಂದು ಜವಾಬ್ದಾರಿಯುತವಾದ ಜೀವನಕ್ಕೆ ಕಾಲಿಟ್ಟು, ಜವಾಬ್ದಾರಿ ಅಂದರೆ ಏನು, ಆ್ಯಂಡ್ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಂದಾಗ ಲೈಫ್ ಹೇಗಿರುತ್ತೆ, ಸೊ ಹೇಗೆಲ್ಲ ಅದನ್ನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಸೊ ಒಂದೊಂದು ಹಂತದಲ್ಲಿ ಒಂದೊಂದು ರೀತಿಯಾದಂಥ ಪಾಠಗಳನ್ನು ಕಲಿತಾ ಹೋದ್ವಿ. ಓಕೆ,
ಮದುವೆ ಆಯಿತು, ಮದುವೆ ಆಗಿ ಅದಾದಮೇಲೆ ತಿರ್ಗಿ ಆಫರ್ ಬರೋಕ್ಕೆ ಶುರು ಆಯಿತು. ಆ ತಿರ್ಗಿ ಆಫರ್ ಮಾಡಿದ ಹೆಂಗೆ ನೀವು? ಸೊ ಮದುವೆ ಆಯಿತು. ನಮ್ಮ ಮನೇಲಿ ಅದೇ ನಮ್ಮ ಯಜಮಾನರು ಕೂಡ ಹೀ ಈಸ್ ಆಲ್ಸೋ ವೆರಿ ಸಪೋರ್ಟಿವ್. ಅವರು ಯಾವತ್ತೂ ನನ್ನನ್ನು ಯಾವುದಕ್ಕೂ ಸ್ಟಾಪ್ ಮಾಡ್ತಿರ್ಲಿಲ್ಲ. ಬಟ್ ಒಂದೇ ರಿಸ್ಟ್ರಿಕ್ಷನ್ ಏನಿತ್ತು ಅಂದರೆ, ನಿನ್ನ ಫಸ್ಟ್ ಪ್ರಯಾರಿಟಿ ಮನೆ ಆಗಿರೋದ್ರಿಂದ, ಸೊ ಮನೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ನ ಮುಗಿಸಿ ನೀನು ಅದನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿದ್ದರೆ ನೀನು ಮಾಡ್ಕೋ ಅನ್ನೋದೇ ಇದ್ದಿದ್ದು. ಸೊ ಅವಾಗೆಲ್ಲ ಏನಂದರೆ, ಬೆಳಗ್ಗೆ 5 ಗಂಟೆಗೆದ್ದು ಮನೆಯಲ್ಲಿ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ನಾನು ಆಮೇಲೆ ಶೂಟಿಂಗ್ಗೆ ಹೊರಟುಬಿಡ್ತಾ ಇದ್ದೆ. ಆ್ಯಂಡ್ ತುಂಬ ಹೆಚ್ಚು ಕಮಿಟ್ಮೆಂಟ್ ಮಾಡ್ಕೊತಾ ಇರಲಿಲ್ಲ, ಯಾವುದನ್ನ ಒಂದು ಸೀರಿಯಲ್ ಒಪ್ಕೋತಾ ಇದ್ವಿ ಅಷ್ಟೇ. ಆ್ಯಂಡ್ ಒಂದೊಂದ್ಸತಿ ಅನಿಸುತ್ತೆ, ಇವಾಗ ಮದುವೆಗೆ ಮುಂಚೆ ಲೈಫನ್ನು ಕಂಪೇರ್ ಮಾಡಿದ್ರೆ ವಾವ್ ದಟ್ ವಾಸ್ ಬ್ಯೂಟಿಫುಲ್ ಅನಿಸುತ್ತೆ. ಕಳೆದು ಹೋದಂಥ ಕ್ಷಣಗಳೇ ಯಾವಾಗಲೂ ನಮಗೆ ಬ್ಯೂಟಿಫುಲ್ ಅನಿಸುತ್ತೆ. ಬಟ್ ಆ ಮೊಮೆಂಟಿಗೆ ನಾವು ಅದನ್ನು ರಿಯಲೈಸ್ ಮಾಡ್ಕೊಂಡಿರಲ್ಲ. ಅಯ್ಯೋ ಕಷ್ಟ, ಅಯ್ಯೋ ಶೂಟಿಂಗ್ ಹೋಗ್ತಾ ಇದ್ದೀನಿ, ಅಯ್ಯೋ ಇದು ಮಾಡ್ತಾ ಇದ್ದೀನಿ ಅಂತ ಕೊರಗುತ್ತಿರ್ತೀವಿ. ಬಟ್ ಆ ದಿನಗಳನ್ನು ನಾವು ಕಳ್ಕೊಂಡ ನಂತರ ಅನಿಸುತ್ತೆ, ಇಲ್ಲ ದೋಸ್ ಡೇಸ್ ವೆರ್ ಬೆಟರ್, ಆ ದಿನಗಳೇ ಚೆನ್ನಾಗಿತ್ತು, ಇವಾಗ ಇನ್ನೂ ಕಷ್ಟ ಇದೆ ಅನಿಸುತ್ತೆ. ಸೊ ಅದಕ್ಕೆ ಲಿವ್ ಯೋರ್ ಮೂಮೆಂಟ್, ಲಿವ್ ಯೋರ್ ಲೈಫ್. ಇವತ್ತೇನಿದೆ ಅದನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡಬೇಕು ಅನ್ನೋದು ನಾನು ಓವರ್ ಅ ಪೀರಿಯಡ್ ಆಫ್ ಟೈಮ್ ಕಲ್ತಂಥ ಒಂದು ಪಾಠ. ಸೊ ನಾನು ಶೂಟಿಂಗ್ ಹೋದಾಗ ನಮ್ಮ ಯಜಮಾನರು ಮನೇಲಿ ಮಗಳನ್ನ ನೋಡ್ಕೋತಾ ಇದ್ರು. ಸೊ ಅವಳ ರೆಸ್ಪಾನ್ಸಿಬಿಲಿಟಿನ ಅವ್ರು ತೊಗೋತಾ ಇದ್ರು. ಸೊ ಹೀಗೆ ವಿ ವರ್ ಏಬಲ್ ಟು ಬ್ಯಾಲೆನ್ಸ್. ಲೈಫ್ ಕೂಡ ಚೆನ್ನಾಗೇ ನಡೀತಾ ಇತ್ತು ಅವಾಗ.